ಏನೋ ಒಂದು ಕಾಮಿಡಿ ಮಾಡ್ಕೊಂಡು ಇಲ್ಲ ಮಂಡ್ಯದ ಲ್ಯಾಂಗ್ವೇಜ್ ಇಟ್ಕೊಂಡು ಏನೋ ಫನ್ ಮಾಡ್ಕೊಂಡು ಹೋಗೋ ಅಂಥ ಕಥೆ ಅಲ್ಲ ಇದು. ಇಷ್ಟು ವರ್ಷದಿಂದ ನನ್ನ ಮಗನ್ ಹೇಗೋ ತಡ್ಕೊಂಡಿದ್ದೀರ. ನನ್ಗೇನೇ ತೊಂದರೆ ಆದ್ರೂ ಪರವಾಗಿಲ್ಲ, ನಮ್ಮ ಹಳ್ಳಿ ಜನಗಳಿಗೆ ಕೆಟ್ಟದಾಗೋಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಸೊ ಇತ್ತೀಚೆಗಂತೂ ಹೊಸಬ್ರ ತಂಡ ಸೇರ್ಕೊಂಡು ಒಂದಷ್ಟು ಸಿನಿಮಾಗಳು ಮಾಡ್ತಾ ಇದ್ದಾರೆ. ಒಂದಷ್ಟು ಸಿನಿಮಾಗಳು ಈಗಾಗಲೇ ಬಂದು ಹೋಗ್ತಾ ಇದೆ. ಇದೇ ಸಾಲಿಗೆ ಮತ್ತೊಂದು ಸಿನಿಮಾ ಸೇರ್ಕೊಳ್ಳುವಂಥದ್ದು. ಆ ಒಂದು ಟೈಟಲ್ ಕೇಳ್ತಾ ಇದ್ರೇನೆ ಒಂದು ರೀತಿಯಾಗಿ ಕ್ಯಾಚ್ ಇದೆ, ಸಂಭವಾಮಿ ಯುಗೆ ಯುಗೆ. ಈ ಸಿನಿಮಾದ ಟೀಮ್ ಇವತ್ತು ನನ್ನ ಜೊತೆ ಇದೆ, ಮಾತಾಡ್ಸೋಕೆ ಫಸ್ಟ್ ವೆಲ್ಕಮ್ ಮಾಡೋಣ. ನಮಸ್ತೆ. ಸೊ ಈ ಕಡೆನೂ ಇದ್ದಾರೆ. ನಮಸ್ತೆ. ನಮಸ್ತೆ. ಎಸ್, ಇವತ್ತು ನನ್ನನ್ನು ಮಧ್ಯದಲ್ಲಿ ಕೂರಿಸ್ಕೊಂಡ್ಬಿಟ್ಟು ಇವರೆಲ್ಲ ಈಗ ಮಾತಾಡಕ್ಕೆ ರೆಡಿ ಆಗಿದ್ದಾರೆ. ನನಗೆ ಪ್ರಶ್ನೆ ಕೇಳ್ತಾರೋ ನಾನೇ ಪ್ರಶ್ನೆ ಕೇಳಬೇಕು ಗೊತ್ತಾಗ್ತಾ ಇಲ್ಲ. ಫಸ್ಟ್ ಆಸ್ ಯೂಶುವಲ್ ನನ್ನ ಕೆಲಸ ಶುರು ಮಾಡೋದು. ಸೊ ಇಲ್ಲಿ ಹೀರೋಯಿನ್ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಹಾಗೆ ಕೊರಿಯೋಗ್ರಾಫರ್ ಇದ್ದಾರೆ. ಸೊ ಎಲ್ಲಿಂದ ಶುರು ಮಾಡಲಿ ಸಂಭವಾಮಿ ಯುಗೆ ಯುಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಇದನ್ನ ಕ್ರಿಯೇಟ್ ಮಾಡೋದಂತ ಟೀಮ್ ಕ್ಯಾಪ್ಟನ್ ಡೈರೆಕ್ಟರ್ ಹತ್ರನೇ ಹೋಗ್ಬಿಡ್ತೀನಿ. ಸರ್, ಸಂಭವಾಮಿ ಯುಗೆ ಯುಗೆ ಅನ್ನೋ ಒಂದು ಟೈಟಲ್ ಇದೆಯಲ್ಲ, ಇದು ತುಂಬಾ ಒಂದು ಕ್ಯಾಚಿ ಟೈಟಲ್ ಕೂಡ ಹೌದು, ಪವರ್ಫುಲ್ ಟೈಟಲ್ ಕೂಡ ಹೌದು. ಮಹಾಭಾರತದಲ್ಲೇ ನಾವೆಲ್ಲ ಕೇಳಿರುವಂಥದ್ದು. ಆ ಟೈಟಲ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಅಂದಾಗ ಯಾವ ಥರ ಸಿನಿಮಾ ಮಾಡಬೇಕು ಅಂತ ಫಸ್ಟ್ ಹೊಳಿತು ನಿಮ್ಗೆ? ಟೈಟ್ಲ್ ನಿಮ್ಗೆ ಗೊತ್ತಿರ್ಬೋದು. ಮಹಾಭಾರತದಲ್ಲಿ ಕೊನೆಯಲ್ಲಿ ಕೃಷ್ಣ ಹೇಳೋದು. ಸೊ ಸಂಭವಾಮಿ ಯುಗೆ ಯುಗೆ ನಾನು ಕಲ್ಕಿ ರೂಪದಲ್ಲಿ ಬರ್ತೀನಿ. ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಸೊ ಮತ್ತೆ ನಾನು ಒಂದು ಕಲ್ಕಿ ರೂಪದ ಜನ್ಮ ಎತ್ತಿ ಬರ್ತೀನಿ ಧರ್ಮನ ರಕ್ಷಣೆ ಮಾಡೋದಕ್ಕೆ. ಸೊ ಇವಾಗ ಆವಾಗ ಹೇಳಿರೋದು. ಸೊ ಇವಾಗ ನೀವೇ ನೋಡ್ತಿದ್ರೆ ಅಧರ್ಮ ಸ್ವಲ್ಪ ಜಾಸ್ತಿನೇ ಕಾಣ್ತಾ ಇದೆ. ಸೊ ಇವಾಗ ಎಷ್ಟೋ ನ್ಯೂಸ್ಗಳು ಹೊರಗಡೆ ಬರ್ತಾ ಇದೆ. ಸೊ ಅಧರ್ಮದ ಬಗ್ಗೆ ಹೋರಾಡಕ್ಕೆ ಒಂದು ಅರ್ಜುನ ಮತ್ತೆ ಕೃಷ್ಣ ಪ್ರೆಸೆಂಟಿಗೆ ಬಂದಾಗ ಏನ್ ನಡೀಬಹುದು. ಸೊ ಅದನ್ನ ನಾನೊಂದು ವಿಲೇಜ್ ಬ್ಯಾಕ್ ಟಾಪ್ ಕತೆ ಇಟ್ಕೊಂಡು ಒಂದು ಕತೆ ಐಡಿಯಾ ಬಂದಾಗ ಸೊ ಈ ಟೈಟ್ಲ್ ಇದಕ್ಕೆ ಸೂಕ್ತ ಅನ್ನಿಸ್ತು. ಸೊ ಒಂದು ಇವಾಗ ಹಳ್ಳಿ ಅಂದ್ರೆ ಹಳ್ಳಿ ಭಾಗದ ಕತೆ ತುಂಬಾ ಕಡಿಮೆ ಆಗಿದೆ. ಹಳ್ಳಿ ನಡೆಯುವಂತದ್ದು ಒಂದು ಅಧರ್ಮದ ಬಗ್ಗೆ ಒಬ್ಬ ಹೋರಾಡ ಅಂತ ಹಳ್ಳಿ ಹುಡುಗನ ಕತೆ ಬಂದಾಗ ಈ ಟೈಟ್ಲ್ ಸೂಕ್ತ ಅನ್ಸುತ್ತೆ. ಸೊ ಅದರಿಂದ ಈ ಟೈಟ್ಲ್ ಇಟ್ಟೆ. ಸೊ ಅದ್ ಕತೆ ತುಂಬಾ ಆ್ಯಕ್ಟ್ ಆಯ್ತು. ಕೃಷ್ಣ ಮತ್ತೆ ಅರ್ಜುನ ಕತೆ ಆಗಿರೋದ್ರಿಂದ ತುಂಬಾ ಆ್ಯಕ್ಟ್ ಆಯ್ತು. ಸರ್, ಹೆಂಗೆ ಅನಿಸ್ತಾ ಇದೆ ನಿಮ್ಮ ಸಿನಿಮಾ? ಈಗ ವಿಲೇಜ್ ಡ್ರಾಪ್ ಇಟ್ಕೊಂಡು ಸೊ ಈ ಥರ ಒಂದಷ್ಟು ಸಿನಿಮಾ ಮಾಡಬೇಕು ಅಂತ ಅಂದಾಗ, ಯಾಕಂದ್ರೆ ಈಗ ಹೊಸಬ್ರು ಅಂತ ಬಂದಾಗ ಸ್ವಲ್ಪ ಒಂಚೂರು ಬೇರೆ ಥರ ಸಿನಿಮಾ ಮಾಡಬೇಕು ಅಂತೆಲ್ಲ ಆಸೆ ಪಡ್ತಾರೆ. ವಿಲೇಜ್ ಸ್ಟೋರಿನ ಚೂಸ್ ಮಾಡೋದು ಸ್ವಲ್ಪ ಕಮ್ಮಿ. ಸೊ ಹೆಂಗೆ ನಿಮಗೆ ಕಾನ್ಫಿಡೆನ್ಸ್ ಹೆಂಗೆ ಬಂತು ಸ್ಟೋರಿ ಮೇಲೆ ಅಂತ? ಅಂದರೆ ಸ್ಟೋರಿ ಮೇಲೆ ಕಾನ್ಫಿಡೆನ್ಸ್ ಅಂದರೆ ನಮಗೆ ಮೇಯ್ನಾಗಿ ಬೇಕಾಗಿದ್ದು ಕಂಟೆಂಟ್. ಕತೆ ಅಂದರೆ ನಾರ್ಮಲ್ ಒಂದು ಲವ್ ಸ್ಟೋರಿನೋ ಕಮರ್ಷಿಯಲ್ ಆಗಿ ಹೋದರೆ ಅದರಲ್ಲಿ ಕಥೆಯಲ್ಲಿ ಏನೂ ಇರಲ್ಲ, ಏನೋ ಒಂದು ಲೈನ್ ಆಗಿರುತ್ತೆ. ಬಟ್ ನಾವೊಂದು ಮೇಯ್ನ್ ಕಂಟೆಂಟ್ ಅಂತ ಇಟ್ಕೊಂಡು ಹೋದಾಗ ಅದು ವಿಲೇಜ್ ಬ್ಯಾಕ್ ಡ್ರಾಪಲ್ಲಿ ಅಂದರೆ ಯಾವಾಗಲೂ ಮೋಸ್ಟ್ ಆಫ್ ದ ಸಿನಿಮಾಸಲ್ಲಿ ಸಿಟಿನ ನೋಡಿ ನೋಡಿ ಜನಕ್ಕೆ ಬೇಜಾರಾಗಿರುತ್ತೆ. ಇಲ್ಲಿ ನಮ್ಮ ಮೂವಿನ ಕೂತ್ಕೊಂಡು ನೋಡಿದಾಗ ನಿಮ್ಗೇನಿದೆ ಒಂದು ಹಳ್ಳಿ ಒಳಗಡೆ ಹೋಗಿ ಬಂದಿರೋ ಫೀಲ್ ಬರುತ್ತೆ ನಿಮಗೆ. ಸೊ ಹಾಗಾಗಿ ಈ ಕತೆ ಇಷ್ಟ ಆಗಿದ್ದು, ಈ ಥರ ಬ್ಯಾಕ್ ಡ್ರಾಪ್ ಮಾಡಬೇಕಂತೇಳಿ ನಾವು ಯೋಚನೆ ಮಾಡಿದ್ದು. ಆ್ಯಕ್ಚುಲಿ ಫಸ್ಟು ಪ್ರಮೋಸರ್ ಹತ್ರ ಕೇಳಿದಾಗ ಕತೆ ಹೇಳಿದಾಗ ಅವ್ರು ಹೇಳಿದ್ದು ಇದನ್ನು ಕುಂದಾಪುರಲ್ಲಿ ಮಾಡಿ, ಈ ಕಡೆ ಚೆನ್ನಾಗಿರುತ್ತೆ ಅಂತೇಳಿ. ಆದರೆ ಇದು ಮಂಡ್ಯ ಹಳ್ಳಿ, ಇಲ್ಲಿ ಬರೋ ಹೀರೋ ಕ್ಯಾರೆಕ್ಟರ್ ಮುಂದೆ ಪ್ರೆಸಿಡೆಂಟ್. ಸೊ ಅದು ಈ ಜಾಸ್ತಿ ಅಧ್ಯಕ್ಷರು ಅನ್ನೋದು ಈ ಮಂಡ್ಯ ಈ ಕಡೆ ಬರೋದ್ರಿಂದ ಸೊ ನಾವು ಇದನ್ನ ಚನ್ನಪಟ್ಟಣ ಈ ಕಡೆ ಚೂಸ್ ಮಾಡಿಕೊಂಡು ಇಲ್ಲಿಂದ ಶುರು ಮಾಡೋದು. ಎಸ್ ಸರ್. ಆ್ಯಂಡ್ ನೆಕ್ಸ್ಟ್ ಹೀರೋಯಿನ್ಗೆ ಬರ್ತೀನಿ. ಹೇಗಿದ್ದೀರಾ? ಆಲ್ ಗುಡ್, ಚೆನ್ನಾಗಿದ್ದೀನಿ. ಈಗ ಮಂಡ್ಯ ಸೊಗಡು, ಸೊ ವಿಲೇಜ್ನ ಅಂದರೆ ಕತೆ ಹೇಳ್ತಾ ಇದ್ದಾರೆ ಅಂತ ಅಂದಾಗ ಸೊ ಹೀರೋಯಿನ್ ಕೂಡ ಒಂದು ಪ್ರಮುಖ ಪಾತ್ರ, ಒಂದು ಲವ್ ಸ್ಟೋರಿ ಅಂತ ಇರಲೇಬೇಕಾಗತ್ತೆ. ಸೊ ಆ ಲವ್ ಸ್ಟೋರಿ ಹೆಂಗೆ ನಿಮ್ಮ ಪಾತ್ರ ಹಿಂಗೆ ಸಾಗುತ್ತೆ ಅಂತ? ಸೊ ನನ್ನ ಪಾತ್ರ ಅಂದರೆ ಆ್ಯಸ್ ಯು ಕ್ಯಾನ್ ಸಿ ಇನ್ ದ ಪೋಸ್ಟರ್ಸ್ ಆಲ್ಸೋ, ಚೇತನ್ ಸರ್ ತುಂಬ ಡೀಸೆಂಟ್ ಆಗಿ, ನಾವು ಡೇಸ್ ನಾವು ಮೂವಿ ನೋಡಿದ್ರೆ ಹೇಗಿರುತ್ತೆ, ಎಲ್ಲರೂ ಬೋಲ್ಡ್ ಕಂಟೆಂಟ್, ಆನೆಸ್ಟ್ಲಿ ಎಲ್ಲರಿಗೂ ಬೋಲ್ಡ್ ಹೀರೋಯಿನ್ಸ್ ಬೇಕಂತ ಹೇಳ್ತಾರೆ. ಅಂದರೆ ಚೇತನ್ ಸರ್ ಹಿ ಹ್ಯಾಡ್ ಒನ್ ವಿಷನ್, ಇಲ್ಲಮ್ಮ ನೀವು ಈ ಥರ ಕಾಣಿಸ್ಬೇಕು, ಲಂಗ ದೋಣಿ ಹಾಕಬೇಕು, ಒಂದು ವಿಲೇಜ್ ಹುಡುಗಿ ಅಂತ ತೋರಿಸ್ಬೇಕಂತ ಅವ್ರ ವಿಷನ್ ಇತ್ತು. ಸೊ ಆ ಥರ ನನ್ನ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಇದೆ. ಆಬ್ವಿಯಸ್ಲಿ ಹೀರೋಗೆ ಸಪೋರ್ಟ್ ಬೇಕೇ ಬೇಕು, ಹೀರೋಯಿನ್, ನೋ ಡೌಟ್. ಆ ಥರ ಇದ್ರೆ ಅದು ಮೂವಿಯಲ್ಲಿ ವೇಟೇಜು ಚೆನ್ನಾಗಿದೆ, ಸ್ಟೋರಿನೂ ಚೆನ್ನಾಗಿದೆ. ಸೊ ಇಟ್ಸ್ ಓವರ್ ಆಲ್ ಅ ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್ ತೋರಿಸಿದ್ದು. ನಾನು ಸಿಟಿಯಿಂದ ಬಂದು ವಿಲೇಜಲ್ಲಿ ಸೆಟಲ್ ಆಗ್ತೀನಿ ಲೇಟರಲ್ಲಿ ಮೂವಿಯಲ್ಲಿ. ಸೊ ಅದು ನಂದು ಅಡ್ಜಸ್ಟ್ಮೆಂಟ್ ಹೇಗಿದೆ ಅಲ್ಲಿ. ಸೊ ಶೂಟಿಂಗ್ ಮಾಡ್ತಾನೂ ನಾವು ಫುಲ್ ಹಳ್ಳಿಯಲ್ಲಿನೇ ಶೂಟಿಂಗ್ ಮಾಡಿದ್ದೀವಿ. ದಟ್ ವಾಸ್ ಸೋ ಬ್ಯೂಟಿಫುಲ್. ಯಾಕಂದರೆ ನಾವು ಇರೋದು ಸಿಟಿಯಲ್ಲಿ. ಸೊ ಹಳ್ಳಿ ಊಟ, ಅಲ್ಲಿ ಜನ, ಅದು ಅಲ್ಲಿಂದ ನಾಯಿಗಳು, ಅಲ್ಲಿಂದ ಆ್ಯನಿಮಲ್ಸ್, ಅದು ಎಲ್ಲ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದು ನಿಮಗೆ ಸ್ಕ್ರೀನಲ್ಲಿನೂ ನೋಡೋಕ್ಕೆ ಸಿಗುತ್ತೆ. ಐ ಹ್ಯಾವ್ ಅ ಬ್ಯೂಟಿಫುಲ್ ಸಾಂಗ್ ಇನ್ ದಿಸ್. ಅದರೊಳಗೆ ಗೀತಾ ಮ್ಯಾಮ್, ರಾಜು ಸರ್, ಡಿ.ಒ.ಪಿ ಸರ್ ಅವರೆಲ್ಲರೂ ತೋರಿಸಿದ್ದಾರೆ ಎಷ್ಟು ಚೆನ್ನಾಗಿ ಫುಲ್ ವಿಲೇಜ್ ಲುಕ್ ತೋರಿಸಿದ್ದಾರೆ. ಈ ಥರ ಕಂಟೆಂಟ್ ನಾವು ಈಗ OTTಯಲ್ಲಿ ಎಲ್ಲ ಮೂವೀಸ್ ನೋಡಿ ನಮಗೆ ಈ ಥರ ಒಂದು ಹಳ್ಳಿ ಸ್ಟೋರಿ ನೋಡೋಕ್ಕೆ ಜಾಸ್ತಿ ಸ್ಟೋರೀಸ್ ಇಲ್ಲ ಆ ಥರ ಆ್ಯಕ್ಚುಲಿ. ಸೊ ಈ ಥರ ನಾವು ಕಂಟೆಂಟ್ ತೊಗೊಂಡು ಬಂದಿದ್ದೀವಿ ಎಲ್ಲರಿಗೋಸ್ಕರ.
ಸೊ ನೋಡಿ ಸಪೋರ್ಟ್ ಮಾಡಿ. ಇಟ್ಸ್ ಡೆಫಿನೆಟ್ಲಿ ಅ ಗುಡ್ ಮೂವಿ. ಇಟ್ ವಿಲ್ ರೀಚ್ ಪೀಪಲ್. ಎಸ್, ಈಗ ಡೈರೆಕ್ಟ್ರು ಈಗ ಆರ್ಟಿಸ್ಟ್ಗಳನ್ನ ಯಾವ ರೀತಿಯಾಗಿ ಮೋಲ್ಡ್ ಮಾಡ್ತಾರೋ, ಸಾಂಗ್ ಅಂತ ಬಂದಾಗ, ಕೊರಿಯೋಗ್ರಫಿ ಅಂತ ಬಂದಾಗ, ಡ್ಯಾನ್ಸ್ ಅಂತ ಬಂದಾಗ ಅದಕ್ಕೊಂದು ಕೊರಿಯೋಗ್ರಾಫರ್ ಇರಬೇಕು. ಅವರು ಸಿಕ್ಕಾಪಟ್ಟೆ ಸುಸ್ತು ಮಾಡಿಸಿ ಕುಣಿಸಿ ಒಂದು ಔಟ್ಪುಟ್ನ ತೆಗಿತಾರೆ. ಸೊ ಅಂತ ಕೊರಿಯೋಗ್ರಾಫರ್ ಕೂಡ ಇದ್ದಾರೆ. ಹೇಗಿದ್ರೆ ನೀವು? ಸೂಪರ್, ಆರಾಮಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ. ಇವ್ರನ್ನ ಕುಣ್ಸಕ್ಕೆ ಎಷ್ಟು ಟೈಮ್ ತಗೊಂಡ್ರಿ? ಈಸಿಯಾಗಿ ಕುಣಿಸಿದ್ರೆ ಇಲ್ಲ ಡ್ರಿಲ್ ಗಿಲ್ ಮಾಡಿದ್ರ? ಅಂದ್ರೆ ಒಂದು 1 week ವರ್ಗು ರಿಹರ್ಸಲ್ಸ್ ಆಯ್ತು ಇವ್ರಿಗೆ. ಎಲ್ಲರೂ ನಾನ್ ಡ್ಯಾನ್ಸರ್ ಆಕ್ಚುಲಿ. ಏನೋ ಪ್ರಭುದೇವ್ ಸರ್ನ, ಲಾರೆನ್ಸ್ನ ಎಲ್ಲರನ್ನು ಮೀರಿಸುವಂತ ಡ್ಯಾನ್ಸರ್ಸ್ ಇವರೆಲ್ಲ. ಸಖತ್ತಾಗಿ ಏನೋ ಒಂದು ವಾರದವರೆಗೂ ಚೆನ್ನಾಗಿ ಬೆಂಡೆತ್ತಿ ಬ್ರೇಕ್ ಹಾಕಿದ್ದೀನಿ ಎಲ್ರಿಗೂ. ಸೊ ಆ್ಯಕ್ಚುಲಿ ಅವರು ತುಂಬ ಸಪೋರ್ಟ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದ್ರು. ಸೊ 1 week ವರ್ಗೂ ಪ್ರಾಕ್ಟೀಸ್ ಆಯ್ತು ಅವ್ರಿಗೆ. ಅದಾದಮೇಲೆ ಶೂಟಿಂಗ್ಸಲ್ಲಂತೂ ಆ್ಯಕ್ಚುಲಿ ಇದ್ದಿದ್ದು ಟೈಮಲ್ಲಿ ಎಲ್ರಿಗೂ ಸುಸ್ತು ಮಾಡಿದಂತೂ ಕನ್ಫರ್ಮ್. ಅದಕ್ಕೆ ನಮ್ಮ ಜೈ ಸರ್ ನನಗೆ ಹೇಳ್ತಿದ್ರು, ಮ್ಯಾಮ್ ಸೆಟ್ಟಿಗೆ ಬಂದರೆ 2 ಕೊಂಬು ಕೋಡು ಎಲ್ಲ ಬರುತ್ತೆ ಅಂತ. ಆ್ಯಕ್ಚುಲಿ ಅದು ಸತ್ಯ. ಯಾಕಂದರೆ ನನ್ನ ನಂಬಿ ನನಗೆ ಡೈರೆಕ್ಟ್ರು ವರ್ಕ್ ಕೊಟ್ಟಿದ್ದಾರೆ ಅನ್ನೋವಾಗ, ಸೊ ಆ ಟೈಮಲ್ಲಿ ನಾನು ಎಷ್ಟು ಅದನ್ನು ಬೆಟರಾಗಿ 100% ನಾನು ಕೊಡಬೇಕು, ಅದಕ್ಕೆ ನಾನು 100% ಹಾರ್ಡ್ ವರ್ಕ್ ಮಾಡೇ ಮಾಡ್ತೀನಿ. ಸೊ ಹಾಗೇನೆ ಟೀಮು ಸಪೋರ್ಟ್ ಮಾಡಿದ್ದಾರೆ ನನಗೆ. ಕೊಂಬು ಕೊಡು ಅಂತ ಬೈಕೊಂಡ್ರ ಇಲ್ಲ ಹೇಳಿದ್ದ? ಸರ್, ಆಮೇಲೆ ಇತ್ತೀಚೆಗೆ ಒಂದು ಪ್ರೋಮೋ ನೋಡಿದೆ ನೀವು ಶೂಟ್ ಮಾಡಿದ್ದು. ಸೊ ಆ ಪ್ರೋಮೋದಲ್ಲಿ ಯಾರನ್ನೂ ಹಾಕೊಂಡಿಲ್ಲ, ನೀವು ಹೀರೋ ಇಬ್ಬರೇ ಇದ್ದೀರಾ. ಆಮೇಲೆ ಆ ಪ್ರೋಮೋದಲ್ಲಿ ಸುಮಾರು ಕಾಲು ಎಳೆದಿದ್ದು ಕೂಡ ನಾನು ಗಮನಿಸ್ತೇವೆ ಒಂದಷ್ಟು ಜನಕ್ಕೆ. ಏನಕ್ಕೆ ಸರ್ ಆ ಥರ ಒಂದು ಪ್ಲಾನ್ ಬಂದಿದ್ದು? ಸಿಚುವೇಶನ್ ಆಗಿದೆ ಅಲ್ವಾ, ನೀವೇ ನೋಡ್ತಾ ಇದ್ದೀರಾ ಮೀಡಿಯಾದಲ್ಲೆಲ್ಲ. ಈಗ ಮೊನ್ನೆ ಚೇಂಬರ್ ಮೀಟಿಂಗ್ ಮಾಡಿದ್ರು. ಸೊ ಥಿಯೇಟರ್ ಜನ ಬರ್ತಿಲ್ಲ ಅನ್ನೋದೊಂದು ಕಾನ್ಸೆಪ್ಟು. ಆಮೇಲೆ ಕೆಲವರು ಹೇಳ್ತಾರಲ್ಲ, ಈಗ ಡೈರೆಕ್ಟರ್ ಏನೋ ಸುಳ್ಳು ಕಥೆ ಹೇಳ್ಕೊಂಡು ಅಷ್ಟು ರಿಟರ್ನ್ಸ್ ಇದೆ ಅಂತ ಪ್ರೊಡ್ಯೂಸರ್ನ ಅನೌನ್ಸ್ ಮೋಸ ಮಾಡ್ತಾರೆ. ಪ್ರೊಡ್ಯೂಸರೇ ದುಡ್ಡು ಬರ್ತಾ ಇಲ್ಲ. ಸೊ ಪ್ರೆಸೆಂಟ್ ಸಿಚುವೇಶನ್ ಎಲ್ಲ ಅಬ್ಸರ್ವ್ ಮಾಡಿದಾಗ, ಸೊ ಇನ್ನೊಂದು ಹೊಸದು ಮಾಡಬೇಕು, ಹೊಸ ಟೀಮು. ಸೊ ನಾರ್ಮಲ್ ಪ್ರಮೋಷನ್ ಮಾಡ್ಕೊಂಡು ಹೋದ್ರೆ ಆಗಲ್ಲ. ಸೊ ಏನಾದರೂ ಒಂದು ಹೊಸದು ಮಾಡಬೇಕು ಅಂತ ಬಂದಾಗ ಈ ಥಾಟ್ ಬಂತು. ಈ ಥಾಟಕ್ಕೆ ನಮ್ಮ ಟೀಮೆಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡಿದ್ರೆ, ನಮ್ಮ ಎಡಿಟ್ರು ಫಸ್ಟ್ ಈ ಕಂಟೆಂಟ್ ಎತ್ಕೊಂಡ್ರು. ಎಲ್ಲರೂ ಕುತ್ಕೊಂಡಾಗ ಚೆನ್ನಾಗಿದೆ ಇದು ಮಾಡೋಣ ಅಂದ್ಕೊಂಡು ಸೊ ಇದನ್ನು ಮಾಡಿದ್ವಿ. ಅಂದರೆ ಇವತ್ತು ಸಿಚುವೇಶನ್ ಥಿಯೇಟ್ರ್ ಜನ ಬರ್ತಿಲ್ಲ, ಕ್ಲೋಸ್ ಮಾಡೋಣ ಅಂತ ನೀವೇ ನೋಡಿದ್ರಿ, 1 ತಿಂಗಳು ಕ್ಲೋಸ್ ಮಾಡಬೇಕು ಅಂತ ಆಗಿತ್ತು. ಸೊ ಇವೆಲ್ಲ ವಿಷಯ ಹಿಡ್ಕೊಂಡು ಸೊ ಪ್ರೆಸೆಂಟ್ ಸಿಚುವೇಶನ್ ಇಟ್ಕೊಂಡು ಒಂದು ಪ್ರೊಮೋ ಮಾಡಿದ್ವಿ. ಅದನ್ನ ಒಂಚೂರು ಫನ್ ಆಗಿ ಮಾಡಿದ್ರೆ ಚೆನ್ನಾಗಿರತ್ತೆ ಅನ್ನಿಸ್ತು. ಆಮೇಲೆ ನಮ್ಮ ಕಂಟೆಂಟ್ ಅರ್ಜುನ ಕೃಷ್ಣ ಆಗಿದ್ದರಿಂದ ಸುಮ್ಮನೆ ಹೀರೋಯಿನ್ ಬರಲ್ಲ. ಕೆಲವು ಕಡೆ ಇರತ್ತಲ್ಲ, ಪ್ರಮೋಷನ್ ಕರೆದ ತಕ್ಷಣ ಸರ್ ಅದು ಡಿಮ್ಯಾಂಡು, ಇವ್ರದ್ದು ಡಿಮ್ಯಾಂಡು, ಇವೆಲ್ಲ ಹಿಡ್ಕೊಂಡು ಒಂದು ಫನ್ ಆಗಿ ಮಾಡಿದ್ವಿ. ಅದು ಹಂಗೆ ಒಂದು ಅವಾರ್ಡ್ಗೂ ಸ್ವಲ್ಪ ಅವಹೇಳನಕಾರಿ ಆಯ್ತು ಅಂತ ಅನಿಸ್ತು. ಸೈಮಾ ಅವಾರ್ಡ್ ಅದಕ್ಕೆ ನಾವು ಸೈ ಮಾತ ಮಾಡೇ ಇಲ್ಲ ಆ್ಯಕ್ಚುಲಿ, ಕೈ ಮಾತ ಮಾಡೋದು. ಅದಕ್ಕೆ ಅವಹೇಳನ ಮಾಡಿಲ್ಲ, ಬಟ್ ಅದು ಸುಮ್ಮನೆ ನಮ್ಗೊಂದು ಆ್ಯಕ್ಚುಲಿ ಹೀರೋ ಕನ್ಸು ಕಾಣೋದು ಅದು. ಸೊ ಹಾಗಾಗಿ ಅದು ಕೈಮಾ ಮಾಡೋ ಅಂತ ಅದಕ್ಕೆ ಇಟ್ಟಿರೋದು ಆ್ಯಕ್ಚುಲಿ ಹೆಸರು. ಅಂಡ್ ಇವಾಗಂತೂ ರೀಲ್ಸ್ ಜಮಾನ ಅಂತ ಹೇಳ್ಬೋದು. ಒಂದು ಸಾಂಗ್ ಅಂತ ಬಂದಾಗ ಒಂದು ಹುಕ್ ಸ್ಟೆಪ್ಸ್ ಇರಬೇಕು, ಒಂದು ಬ್ಯೂಟಿಫುಲ್ ಸ್ಟೆಪ್ಸ್ ಇರಬೇಕು. ಅದೇನಾದ್ರೂ ವೈರಲ್ ಆಯ್ತು ಅಂತಂದ್ರೆ ಇನ್ನೊಂದು ಚೂರ್ ಹೈಪ್ ಸಿಗುತ್ತೆ ಸಾಂಗ್ಗಳಿಗೆ, ಡ್ಯಾನ್ಸಿಗೆ, ಸಿನಿಮಾಗೆ ಹೈಪ್ ಸಿಗುತ್ತೆ. ಸೊ ಕೊರಿಯೋಗ್ರಾಫರ್ ಅಂತ ಬಂದಾಗ ಎಷ್ಟು ನಿಮಗೆ ಒಂದು ಚಾಲೆಂಜ್ ಇರುತ್ತೆ, ಆಮೇಲೆ ಆ ಒಂದು ಹೆಗಲ್ ಮೇಲೆ ಆ ಒಂದು ಜವಾಬ್ದಾರಿ ಅಂತ ಹೆಂಗಿರುತ್ತೆ? ಸೊ ಯಾವ ತರ ಔಟ್ಪುಟ್ ಕೊಟ್ರೆ ಜನಕ್ಕೆ ಇಷ್ಟ ಆಗುತ್ತೆ? ಯಾಕಂದ್ರೆ ಇತ್ತೀಚೆಗಂತೂ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತಾ ಇದ್ದೀವಿ, ಪ್ರತಿಯೊಂದು ದೊಡ್ಡ ದೊಡ್ಡ ಸ್ಟಾರ್ಸ್ ಗಳಂತ ಬಂದಾಗ ಒಂದು ಹುಕ್ ಸ್ಟೆಪ್ ಇರುತ್ತೆ, ಅದನ್ನ ಫಾಲೋ ಮಾಡೋ ಜನ ಜಾಸ್ತಿ ಇರ್ತಾರೆ. ಅದು ಕೊರಿಯೋಗ್ರಾಫರ್ಗೆ ಇನ್ನ ಚಾಲೆಂಜ್, ಒಬ್ಬರಿಂದ ಬೆಟರ್ ಆಗಿ ಮಾಡ್ಬೇಕು ಅಂತ. ಸೊ ಹೆಂಗ್ ಅನ್ಸುತ್ತೆ ಅದೆಲ್ಲ? ಸೊ ಖಂಡಿತವಾಗ್ಲೂ ಆಕ್ಚುಲಿ ಮುಂಚೆ ರೀಲ್ಸ್ ಜಮಾನ ಇಲ್ದೇ ಇರೋಕ್ ಮುಂಚೆ ಬೇರೆ ಥಿಯೇಟ್ರಲ್ಲಿ ಅಷ್ಟೇನೆ ಸಿನಿಮಾ ನೋಡ್ತಿದ್ರು. ಇವಾಗೆಲ್ಲ ಕೈನಲ್ಲಿ ಫೋನಲ್ಲೇ ನೋಡ್ಬಿಡ್ತಾರೆ. ಸೊ ಇವಾಗ ಪ್ರತಿಯೊಬ್ರು ಏನಂತಾರೆ, ಸಿನಿಮಾದಲ್ಲಿ ಇರೋರು ಮಾತ್ರನೇ ಆರ್ಟಿಸ್ಟ್ ಅಲ್ಲ. ಇವಾಗ ಬ್ಯಾಕ್ ಡ್ರಾಪ್ ಅಲ್ಲಿ ಅವ್ರ ಮೊಬೈಲಲ್ಲಿ ಒಂದು ರೀಲ್ಸ್ ಅಪ್ಲೋಡ್ ಮಾಡೋರು ಇವತ್ತು ಸೆಲೆಬ್ರಿಟಿಗಳಾಗ್ಬಿಟ್ಟಿದ್ದಾರೆ. ಇವತ್ತು ಅವ್ರು ಏನೇ ಮಾಡಿದ್ರು ವ್ಯೂಸು, ಲೈಕ್ಸು ಹೋಗ್ತಾನೆ ಇರುತ್ತೆ. ಅದರಲ್ಲೂ ಕೊರಿಯೋಗ್ರಾಫರ್ಸ್ಗಳಿಗೆ ಏನ್ ಚಾಲೆಂಜಸ್ ಅಂದ್ರೆ, ಅಂದ್ರೆ ಫುಲ್ ಟೋಟಲ್ ಸಾಂಗೇ ನಮ್ಗೇನು ರೆಕಗ್ನೈಸ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಚಿಕ್ಕ ಬಿಟ್ಟು ಅಷ್ಟೇನೆ ಆ ಒಂದು ಸೆಕೆಂಡ್ ಆ ಒಂದು ಕ್ಲಿಪ್ಪಿಂಗ್ ನಾವೇನು ಕೊರಿಯೋಗ್ರಫಿ ಮಾಡ್ತೀವಿ ಅದೊಂದು ಜನಕ್ಕೆ ರೀಚ್ ಆಯ್ತು ಅಂತ ಹೇಳಿದ್ರೆ ಟೋಟಲ್ ಆ ಒಂದು ಸಿನಿಮಾನೇ ರೀಚ್ ಆಗ್ಬಿಡುತ್ತೆ. ಯಾವ ಸಿನಿಮಾ ಇದು ಏನು ಅಂತ ಅಂದ್ಬಿಟ್ಟು ಅವರೇ ಸರ್ಚ್ ಮಾಡ್ತಾರೆ. ಅದರಲ್ಲಿ ಉಕ್ಲೈನ್ ಅದೆಲ್ಲ ಕಂಪೋಸ್ ಮಾಡೋವಾಗಂತೂ, ಯಾಕಂದ್ರೆ ಮುಂಚೆ ಡಾನ್ಸ್ ಮೇಲೇನೆ ತುಂಬಾ ಡಿಪೆಂಡ್ ಆಗ್ತಿದ್ರು. ಬೇರೆ ದಬ್ಬಾ ದಿಬ್ಬಿ ಅಂತ ಹಾಕಿ ಮೂವ್ಮೆಂಟ್ ಮಾಡಬೇಕು, ಫುಲ್ ಸ್ವೆಟ್ ಇಳಿಬೇಕು ಅನ್ನೋ ಥರ ಇತ್ತು. ಇವಾಗ ಅದೆಲ್ಲ ಇಲ್ಲ. ಜಸ್ಟ್ ಶೋಲ್ಡರ್ ನಿಂಗ್ ಮಾಡಿದ್ರು ಉಕ್ಲೈನೇ ಅದು, ಉಕ್ ಮೂವ್ಮೆಂಟೇ ಅದು. ಸೊ ಅದು ರೆಕಗ್ನೈಸ್ ಆಗ್ತಿದೆ ಇವಾಗ. ಸೊ ಅದು ಇವಾಗ ಅದೊಂದು ಟ್ರೆಂಡ್ ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ನಮಗೂ ಚಾಲೆಂಜಸ್ ಏನೇ, ಯಾಕಂದರೆ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಮೇಲ್ ಕೊರಿಯೋಗ್ರಾಫರ್ಸ್ ತುಂಬ ಜನ ಇದ್ದಾರೆ ನಮಗೆ ಕಾಂಪಿಟೇಷನ್ ಕೊಡೋಕ್ಕೆ. ಸೊ ಅವ್ರ ಜೊತೆ ಕಾಂಪೀಟ್ ಮಾಡ್ತಾ ಇದೀವಿ, ನೋಡೋಣ. ಈಗ ಒಂದು ಸೀರಿಯಸ್ ಪ್ರಶ್ನೆ ಅಂತಂದ್ರೆ, ಈಗ ಮಂಡ್ಯ ಸೈಡು, ಮಂಡ್ಯ ಸೊಗಡು ಸಿನಿಮಾ ಅಂತ ಅಂದ್ರೆ ಈ ಹಿಂದೆ ನಾವು ಸುಮಾರು ಸಿನಿಮಾಗಳು ಬಂದಿವೆ. ಈ ತರ ಸಿನಿಮಾ ಅಂತ ಬಂದಾಗ ಇವಾಗಿನ ಸಿಚುವೇಶನ್ ತಗೊಂಡ್ರೆ, ಈಗ ಥಿಯೇಟರ್ಗಳು ಸಿಗ್ತಾ ಇದೆ, ಬಟ್ ಥಿಯೇಟರ್ಗಳಿಗೆ ಜನ ಬರ್ತಿಲ್ಲ ಅನ್ನೋದೊಂದು. ಆಮೇಲೆ ಎಷ್ಟೋ ಕಡೆ 10 ಗಂಟೆ ಶೋನೇ ಕ್ಯಾನ್ಸಲ್ ಆಗ್ತಾ ಇದೆ, ಜನ ಇಲ್ಲ ಅಂತ.
ಸೊ ಹೊಸಬ್ರು ಸಿನಿಮಾ ಅಂತ ಬಂದಾಗ ಜನಗಳು ಬರಕ್ ಹಿಂದೆ ಮುಂದೆ ನೋಡ್ತಾ ಇದಾರೆ, OTT ಬಂದಾಗ ನೋಡ್ಕೊಳ್ಳೋಣ ಹಂಗೆ ಹಿಂಗೆ ಅಂತಾರೆ, ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳಿದ್ರು ನೋಡೋಣ ಹಂಗೆ ಹಿಂಗೆ. ಸೊ ಈಗ ಹಿಂದಿನ ತರ ಇಲ್ಲ, ಆಫ್ಟರ್ ಕೋವಿಡ್ ಅಂತ ಬಂದ್ರೆ ಸುಮಾರು ಚೇಂಜಸ್ ಆಗಿದೆ. ಸೊ OTT ಅಂತ ಬಂದ್ಮೇಲೆ ಆ ಚೇಂಜಸ್ ಜಾಸ್ತಿ ಆಗಿದೆ. ಈಗ ನೀವು ಡೆಬ್ಯೂ ಮಾಡ್ತಾ ಇದ್ದೀರಾ, ಸೊ ಹಿಂದೆ ಏನೇ ಎಕ್ಸ್ಪೀರಿಯನ್ಸ್ ಇಟ್ಕೊಂಡ್ರು ಈಗ ಡೆಬ್ಯೂ ಅಂತ ಬಂದಾಗ ಹೊಸ ನಿರ್ದೇಶಕರು ನೀವು, ಸೊ ಒಂದು ಚಾಲೆಂಜ್ ಅಂತ ಇರುತ್ತೆ ಜನಗಳನ್ನ ವಾಪಸ್ ಥಿಯೇಟ್ರಿಗೆ ಕರ್ಸಕ್ಕೆ. ಸೊ ಆ ತರ ಚಾಲೆಂಜ್ ಎಲ್ಲ ಫೇಸ್ ಹೆಂಗ್ ಮಾಡಕ್ ರೆಡಿ ಇದ್ದೀರಾ? ಸೊ ಅದೇ ಹೇಳಿದ್ನಲ್ಲ, ನಾವು ಈಗ ಪ್ರೋಮೋನೇ ತೋರಿಸಿದ್ವಿ ನಿಮಗೆ. ಸೊ ಪ್ರೋಮೋ ತೋರಿಸಿರೋ ಇಂಟೆನ್ಷನ್ ಆ ಚಾಲೆಂಜ್ ಫೇಸ್ ಮಾಡಕ್ಕೆ ರೆಡಿ ಇದೀವಿ ಅನ್ನೋ ಕಾರಣಕ್ಕೆ ಆ ಪ್ರೋಮೋ ಶೂಟ್ ಮಾಡೋದು. ಸೊ ಇವಾಗ ನಾನು ಮಂಡ್ಯದಲ್ಲಿ ತುಂಬ ಕಥೆಗಳು ಬಂದಿರುವ, ನಿಮ್ಗೆ ಗೊತ್ತಿರೋದು ಕಿರಾತಕ, ರಾಜ ಹುಲಿ, ಈ ಥರ ತುಂಬ ಕಥೆ ಬಂದಿದೆ. ಬಟ್ ಅವೆಲ್ಲ ಒಂಥರ ಬೇರೆ ಥರದ ಕತೆ. ಸೊ ಇದೇ ಬೇರೆ ಥರ ಕತೆ. ಸೊ ಇದು ಕತೆ ಅಂದರೆ ನಿಮಗೆ ಏನೋ ಒಂದು ಕಾಮಿಡಿ ಮಾಡ್ಕೊಂಡು ಇಲ್ಲ ಮಂಡ್ಯದ ಲ್ಯಾಂಗ್ವೇಜ್ ಇಟ್ಕೊಂಡಿನ ಫನ್ ಮಾಡ್ಕೊಂಡು ಹೋಗೋ ಅಂಥ ಕತೆ ಅಲ್ಲ ಇದು. ಸೊ ಫನ್ ಇದೆ, ಬಟ್ ಇಲ್ಲೇನಂದರೆ ಮೇನ್ ಒಂದು ಕಂಟೆಂಟ್ ಮೇಲೆ ವರ್ಕ್ ಮಾಡಿರೋದು. ಸೊ ಒಂದು ಹಳ್ಳಿ ಭಾಗ, ಒಂದು ಮಾದರಿ ಗ್ರಾಮ ಪಂಚಾಯತಿನ ಕ್ರಿಯೇಟ್ ಮಾಡಬೇಕು. ಯಾಕಂದರೆ ನೀವು ರಾಜಕೀಯ ನೋಡ್ತಾ ಇದ್ದೀರಾ. ಸೊ ಹಳ್ಳಿಗೆ ಇದ್ದಾನೆ ನಾವು ಡೆಲ್ಲಿವರೆಗೆ ಇದು ಮಾಡಬೇಕು. ಯಾಕಂದರೆ ಡೆಲ್ಲಿ ಯಾವತ್ತು ಸಿಟಿ ಹಳ್ಳಿ ಇದ್ರೇ ಸಿಟಿ ಉಳಿಯೋದು ಅಂತೇಳಿ. ಸೊ ಏನೇ ನಿಮಗೆ ದೇಶ ಉದ್ಧಾರ ಆಗಬೇಕಂದ್ರೆ ಅದು ಹಳ್ಳಿಯಿಂದನೇ ಸ್ಟಾರ್ಟ್ ಆಗಬೇಕು. ಸೊ ಅಂಥ ಒಂದು ಕಂಟೆಂಟ್ ಇಟ್ಕೊಂಡು ನಾವಿಲ್ಲಿ ಟ್ರೈ ಮಾಡಿರೋ. ನೀವು ಇಲ್ಲಿ ಬೆಂಗಳೂರು ನೀವು ಎಷ್ಟೇ ಉದ್ಧಾರ ಮಾಡಿದ್ರು ದೇಶ ಉದ್ಧಾರ ಆಯ್ತು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾಳೆ ಅದನ್ನ ಅನ್ನ ಬೆಳೆ ಇಂಪಾರ್ಟೆಂಟ್. ಸೊ ಹಳ್ಳಿ ಉದ್ಧಾರ ಆದ್ರೇ ದೇಶ ಉದ್ಧಾರ ಆಗೋಕ್ಕಾಗತ್ತೆ. ಸೊ ಆ ಥರ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿರೋ ಸಿನಿಮಾ. ಆಮೇಲೆ ಇವತ್ತು ಹಳ್ಳಿಲಿರೋ ಒಂದು ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ಸೊ ಒಂದು ಗ್ರಾಮ ಪಂಚಾಯತಿ ಭಾಗದಲ್ಲಿ ಏನು ನಡೆಯುತ್ತೆ, ಸೊ ಇವಾಗ ಒಂದು ತಾಲೂಕ್ ಪಂಚಾಯತಿ ಭಾಗದಲ್ಲಿ ಏನು ನಡೆಯುತ್ತೆ, ಸೊ ಇವೆಲ್ಲ ವಿಷಯನ ಇಟ್ಕೊಂಡು ಇವಾಗ ಎಷ್ಟೋ ಜನ ಓದ್ತಾರೆ. ಪ್ರತಿಯೊಬ್ಬರು ತಾಯಿ ಏನು ಯೋಚಿಸ್ತಾರೆ, ಸರ್ ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕಂತಾರೆ. ಅದೇ ಯಾವ ತಾಯಿನೂ ನನ್ನ ಮಗ ಒಬ್ಬ ಆರ್ಮಿ ಆಗಬೇಕು ಇಲ್ಲ ಒಬ್ಬ ರೈತ ಆಗಬೇಕು ಅಂತ ಯಾವ ತಾಯಿನೂ ಯೋಚಿಸಲ್ಲ. ಬಟ್ ನಮ್ಮ ಸಿನಿಮಾದಲ್ಲಿ ತಾಯಿ ಯೋಚಿಸ್ತಾರೆ. ನೀವು ಟೀಸರಲ್ಲಿ ನೋಡಿರ್ಬೋದು, ತಾಯಿ ಯೋಚಿಸೋದೇ ನನ್ನ ಮಗ ಈ ಊರಿಗೆ ನಿಂತು ಈ ಊರಿಗೆ ಒಳ್ಳೇದು ಮಾಡಬೇಕು ಅಂತ. ಸೊ ಅದೊಂದು ನಿಮ್ಗೆ ಅನಿಸುತ್ತೆ, ಅದೇ ಮೇನ್ ಥ್ರೆಡ್ ಪಾಯಿಂಟೇ ನಿಮ್ಗೆ ಡಿಫ್ರೆಂಟು. ಸೊ ಇಡೀ ಸಿನಿಮಾ ನಿಮ್ಗೆ ಡಿಫ್ರೆಂಟಾಗೇ ಫೀಲ್ ಸಿಗುತ್ತೆ. ಇವಾಗ ಇದು ಆ್ಯಕ್ಚುಲಿ OTT ಸಿನಿಮಾನೇ ಅಲ್ಲ. ನೀವು ಈ ಸಿನಿಮಾ ಬಂದು ಮಾಡಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. OTT ನೋಡ್ರೆ ನಿಮಗೆ ಓಕೆ, ಯಾಕಂದ್ರೆ ಸೆಕೆಂಡ್ ಹಾಫಲ್ಲಿ ನಾವು ಹೇಳ್ತೀವಿ ಥ್ರಿಲ್ಲರ್ ಇದೆ ಎಲ್ಲ ಇದೆ. ಬಟ್ ಇದು 100% ಸ್ಟಾರ್ಟಿಂಗ್ ಟು ಎಂಡಿಂಗು ನಿಮ್ಗೆ ಸೆಕೆಂಡ್ ಹಾಫ್ ನೀವು ಕೂತ್ರೆ ಸರ್, ಫಸ್ಟ್ ಸೀನಿಂದ ಸೆಕೆಂಡ್ ಹಾಫಿಂದ ಲಾಸ್ಟ್ವರೆಗೂ ಕಣ್ಣು ಮುಚ್ಚದೆ ನೋಡ್ತೀರ ನೀವು. ಯಾಕಂದ್ರೆ ಅಷ್ಟು ಥ್ರಿಲ್ಲಿಂಗಾಗಿ ಹೋಗುತ್ತೆ ಸಿನಿಮಾ. ಆ್ಯಕ್ಚುಲಿ ಮಾಸ್ಟ್ರು ಇವರೆಲ್ಲ ಸಿನಿಮಾನ ನೋಡಿದ್ದಾರೆ. ಸೊ ನೋಡಿದ್ರೆ ಎಲ್ಲರೂ ಅದೇ ಎಕ್ಸ್ಪೀರಿಯನ್ಸ್ ಮಾಡಿರೋದು. ಸೊ 100% ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದೀವಿ. ಬಟ್ ಮಂಡ್ಯ ಅನ್ನೋದು ನಮ್ಗೆ ಜಸ್ಟ್ ಒಂದು ಪಾಯಿಂಟ್ ಅಷ್ಟೇ. ಓವರಾಲ್ ಒಂದು ಹಳ್ಳಿ ಬಗ್ಗೆನೇ ಹೇಳಿರೋದು. ಬಟ್ ಹಳ್ಳಿ ಅಂದರೆ ನಾವು ಮೇಯ್ನಾಗಿ ಏನು ನಮ್ಮ ಈ ಭಾಗದಲ್ಲಿ ಹಳ್ಳಿ ಅಂದರೆ ನಮ್ಗೆ ಫಸ್ಟ್ ಕಾಣಿಸೋದು ಮಂಡ್ಯ. ಸೊ ಮಂಡ್ಯ ಒಂದು ಇದು ಆ ಫೀಲು ಅದಕ್ಕೆ ಮಂಡ್ಯ ಹತ್ರ ಇದು ಮಾಡಿರೋದು. ಬಿಟ್ಟರೆ ಓವರಾಲ್ ಇದು ಹಳ್ಳಿ ಸಂಬಂಧಪಟ್ಟಿರೋ ಕತೆ. ಮಂಡ್ಯನ ಜಸ್ಟ್ ಯೂಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಹೀರೋಯಿನ್ ಮೇಡಮ್ ಹೇಳಿ, ನಿಮ್ಮ ಫಸ್ಟ್ ಸಿನಿಮಾ ಒಂದು ಇನ್ವಿಟೇಷನ್ ಕೊಡಿ ಜನಗಳಿಗೆ. ನಾವು ಹೊಸಬ್ರು ಮತ್ತೆ ಹೇಳ್ತಾ ಇದ್ದೀವಿ, ಈ ಇಂಡಸ್ಟ್ರಿಲಿ ತುಂಬಾ ಹೊಸಬ್ರು ಬಂದಿದ್ದಾರೆ, ಬೆಳೆದಿದ್ದಾರೆ. ಯಾಕಂದ್ರೆ ಎಲ್ಲರದ್ದು ಸಪೋರ್ಟ್ ಇತ್ತು. ಸೊ ಈ ಸಿನಿಮಾ ತುಂಬಾ ಹಾರ್ಟ್ ಟಚಿಂಗ್ ಸಿನಿಮಾ. ಇಟ್ಸ್ ನಾಟ್ ಜಸ್ಟ್ ಮಾಸ್. ಕಂಟೆಂಟ್ ಇದೆ. ನಮ್ಮ ಡೈರೆಕ್ಟರ್ ಸರ್ ಮತ್ತೆ ಹೇಳ್ತಾ ಇದ್ದಾರೆ ಕಂಟೆಂಟ್ ಇದೆ ಅಂತ. ಒಂದು ಸೋಲ್ ಟಚಿಂಗ್ ಇಟ್ ಇಸ್ ಸಿನಿಮಾ. ಸೊ ಎಲ್ಲರೂ ಬನ್ನಿ, ನೋಡಿ. ಚೆನ್ನಾಗಿ ಅನ್ಸಿದ್ರೆ ಇನ್ನೂ 3 ಜನಕ್ಕೆ ಹೇಳಿ, put the word forward. And as an artist all we need is movie theatre ಗೆ ಬರಬೇಕು. ನಾವು ಬಿಗ್ ಸ್ಕ್ರೀನ್ ಅಲ್ಲಿ ನಮ್ಗೆ ನೋಡಬೇಕು ಹೇಗಿದೆ ಅಂತ. ಸೊ ಅದು ಜನಗಳು ಎಲ್ಲರೂ ಸಪೋರ್ಟ್ ಮಾಡಿದ್ರೇನೆ ನಾವು ಬೆಳೆಯೋದು. ಸೊ ಯಾ, ಐ ಆಮ್ ಜಸ್ಟ್ ಎಕ್ಸೈಟೆಡ್ ಟು ಸಿ ಮೈ ಸೆಲ್ಫ್ ಆನ್ ಬಿಗ್ ಸ್ಕ್ರೀನ್ ಆ್ಯಂಡ್ ಟು ಸಿ ಹೌ ವಿ ಹ್ಯಾವ್ ವರ್ಕ್ಡ್. ಜಸ್ಟ್ ಕೀಪಿಂಗ್ ಅ ಫಿಂಗರ್ ಕ್ರಾಸ್. ವಿ ಆಲ್ ವಾಂಟ್ ಟು ಗ್ರೋ ಇನ್ ದ ಇಂಡಸ್ಟ್ರಿ. ಇಲ್ಲಿ ಬೆಳೆದಕ್ಕೆ ಬಂದಿದ್ದೀವಿ. ಸೊ ನಿಮ್ಗೆ ಎಲ್ಲರದ್ದು ಸಪೋರ್ಟ್ ಇದ್ರೆ ತುಂಬ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ನಿಮ್ಮದು ಇನ್ವಿಟೇಷನ್ ಸೆಕೆಂಡ್ ಸಿನಿಮಾ. ಸೊ ಒಂದು ಹೋಪ್ ಇರುತ್ತೆ, ಅವ್ನು ಗೆಲ್ಲಬೇಕು ಅಂತ ಬಂದಿದ್ದೀರಾ. ಸೊ ಜನಗಳಿಗೆ ಹೇಗೆ ಇನ್ವಿಟೇಷನ್ ಕೊಡ್ತೀರಾ? ನಾನು ಜನಗಳಿಗೆ ಏನು ಹೇಳ್ತೀನಿ ಅಂದರೆ, ಈ ನನ್ನ ಸಿನಿಮಾನ ನಾನು ಏನಿಲ್ಲ ಅಂದರೆ ಒಂದು ಮೋರ್ ದೆನ್ 50 ಟೈಮ್ಸ್ ನೋಡಿದ್ದೀನಿ. 50 ಸಲ ನೋಡಿದಾಗಲೂ ನನಗೆ ನಿಜವಾಗ್ಲೂ ನನಗೆ ಬೇಜಾರು. ಈ ಕಥೆಯಿಂದ ಗೊತ್ತಿರೋ ನಾನು. ಸೊ 50 ಸಲ ನೋಡಿ ನನಗೆ ಒಂದ್ಸಲ ಬೇಜಾರಾಗಿಲ್ಲ. ನನಗೆ ನೆಕ್ಸ್ಟ್ ಸೀನ್ ಹಿಂಗೆ ಬರುತ್ತೆ ಅಂತೇಳಿ ಅಷ್ಟು ಕ್ಯೂರಿಯಾಸಿಟಿಯಾಗಿ ಕೂರಿಸುತ್ತೆ ಸಿನಿಮಾ. ಇಂಥ ಒಂದು ಒಳ್ಳೆ ಸಿನಿಮಾ ಬಂದಾಗ ಜನಕ್ಕೆ ಹೇಳೋದಿಷ್ಟೇ, ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಆಮೇಲೆ ನಾವು ಥಿಯೇಟರ್ ಒಂದೇ ಸಲ ರಿಲೀಸ್ ಮಾಡೋದು. ನೆಕ್ಸ್ಟ್ ಆಮೇಲೆ ಬೆಳೆದ ಮೇಲೆ ಮತ್ತೆ ರಿಲೀಸ್ ಮಾಡ್ಬೇಕಂದ್ರೆ ಬಂದ್ರು ಬರ್ಬೋದು ಆ ಚಾನ್ಸ್. ಅದಕ್ಕೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಬಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿ. OTT ತನಕ ಬರೋ ತನಕ ಕಾಯಕ್ ಹೋಗ್ಬೇಡಿ ಅಂತ ಹೇಳ್ತೀನಿ. ಇದೇ 21ನೇ ತಾರೀಕು ಸಂಭವಾಮಿ ನಿಮ್ಮ ಅದ್ರಲ್ಲಿ ಹಸಿ ತುಂಡಾಕು ಅಂತಾರಲ್ಲ ಹಂಗೆ. ಇದೇ ಜೂನ್ 21ನೇ ತಾರೀಕು ಸಂಭವಾಮಿ ಯುಗೆ ಯುಗೆ ಸಿನಿಮಾ
ನಿಮ್ ನಿಯರೆಸ್ಟ್ ಥಿಯೇಟರ್ಗೆ ಬರ್ತಾ ಇದೆ. ಎಲ್ಲರೂ ಮಿಸ್ ಮಾಡದೆ ಬಂದು ಸಿನಿಮಾ ನೋಡಬೇಕು. ನಿಮ್ಮ ಹಾರೈಕೆ ನಮಗೆ ತುಂಬಾ ಇಂಪಾರ್ಟೆಂಟ್. ಎಸ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಫಿಲ್ಮ್ ಬಿಟ್ಗೆ ಟೈಮ್ ಕೊಟ್ಟು ನೀವೆಲ್ಲ ಮಾತಾಡೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಟೀಮ್, ಒಳ್ಳೇದಾಗಲಿ ಅಂತ ಹೇಳ್ತಾ. ಎಸ್ ನೋಡಿದ್ರಲ್ಲ ಸಂಭಾವಮಿ ಯುಗೆ ಟೀಮ್ನ ಮಾತು ಎಷ್ಟರ ಮಟ್ಟಿಗೆ ಇತ್ತು ಅಂತ. ಇದೇ ಜೂನ್ 21ನೇ ತಾರೀಕು ಸಿನಿಮಾ ನಿಮ್ಮ ನಿಯರೆಸ್ಟ್ ಥಿಯೇಟರ್ಗೆ ಬರ್ತಾ ಇದೆ. ಎಲ್ಲರೂ ಕೂಡ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತಾ, ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ. ಈಗಾಗಲೇ ಸಂಭಾವಮಿ ಯುಗೆ ಸಿನಿಮಾದ ಪ್ರಮೋಷನಲ್ಲಿ ನಾವಿದ್ದೀವಿ. ಈಗಾಗಲೇ ಒಂದು ಸೆಗ್ಮೆಂಟ್ ಕೂಡ ಮುಗಿದಿದೆ ಆ್ಯಂಡ್ ಈ ಒಂದು ಸೆಗ್ಮೆಂಟಲ್ಲಿ ಇನ್ನೊಂದು ಜನ ಆ್ಯಡ್ ಆಗಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡುವಂಥ ಸಮಯ. ಸಾಕಷ್ಟು ಮಾತಾಡ್ಸೋಣ. ಫಸ್ಟ್ ವೆಲ್ಕಮ್ ಮಾಡ್ಬಿಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಸೂಪರ್ ಆಗಿದೆ. ಎಸ್ ನಮಸ್ತೆ ನಿಮಗೆ. ನಮಸ್ಕಾರ ಯಶವಂತ್. ಎಸ್ ಸರ್ ನಮಸ್ತೆ ಡೈರೆಕ್ಟರ್ಗೆ ಮತ್ತೊಮ್ಮೆ ನಮಸ್ತೆ. ಎಸ್ ಸರ್, ಆ್ಯಂಡ್ ಈ ಟೀಮ್ನಲ್ಲಿ ಈಗಾಗಲೇ ನಾವು ಹೀರೋಯಿನ್ ಅವ್ರನ್ನೆಲ್ಲ ಮಾತಾಡ್ಸಿದ್ವಿ. ಸೊ ಈಗ ಮತ್ತೊಂದು ಟೀಮ್, ಈ ಟೀಮ್ ಕೂಡ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಇರುವಂಥ ಟೀಮ್. ಹಾಗಾಗಿ ಫಸ್ಟ್ ನಾನು ಈಗ ಫಸ್ಟ್ ಸೆಗ್ಮೆಂಟ್ನಲ್ಲಿ ನಾವು ಈಗಾಗಲೇ ಡೈರೆಕ್ಟರ್ನ ಫಸ್ಟ್ ಪ್ರಶ್ನೆ ಮಾಡಿದೆ. ಈಗ ಡೈರೆಕ್ಟ್ ನಾನು ಸೀನಿಯರ್ ಅಂತ ಹೇಳ್ಬಿಟ್ಟು ಪ್ರಮೋದ್ ಶೆಟ್ಟರ್ನ ನಾನು ಈಗ ಪ್ರಶ್ನೆ ಮಾಡ್ತೀನಿ. ಸರ್ ಹೇಗಿದ್ರೆ ಸರ್? ಸೂಪರ್ ಆಗಿದೆ. ಸೀನಿಯರ್ ಅಂದ್ರೆ ಏನು ವಯಸ್ಸಲ್ಲ, ಕೆಲಸದಲ್ಲಿ ಸರ್, ಕೆಲಸದಲ್ಲಿ ಸೀನಿಯರು, ಟೀಮಲ್ಲಿ ನೀವು ಸೀನಿಯರು ಅಂತ. ಓಕೆ, ಅದಕ್ಕೆ ಸರ್ ಹೆಂಗೆ ಈಗ ಬಿಡುವಿಲ್ದೇನೆ ಕೆಲಸ ಮಾಡ್ತಾ ಇದ್ದೀರಾ ನೀವು? ಸಿಗ್ತಾನೆ ಇಲ್ಲ ನೀವು ಯಾರ ಕೈಗೂ ಅಂತ. ಹೊಟ್ಟೆ ಪಾಡು ಕೆಲಸ ಮಾಡ್ಲೇಬೇಕು. ಅಂದ್ರೆ ಸಿನಿಮಾಗೆ ಅಂತಾನೆ ಬಂದ್ಮೇಲೆ ಸಿನಿಮಾಗೋಸ್ಕರ ಎಲ್ಲೆಲ್ಲಿ ಟೈಮ್ ಆಗುತ್ತೆ ಅಲ್ಲಿ ಟೈಮ್ ಮಾಡ್ಕೊಂಡು ಪ್ರಮೋಷನ್ಸ್ ಅಟೆಂಡ್ ಮಾಡ್ಬೇಕು. ಅಟ್ ದ ಸೇಮ್ ಟೈಮ್ ಶೂಟು ತುಂಬಾ ಇಂಪಾರ್ಟೆಂಟ್. ಸರ್ ಎಷ್ಟು ನಿಮ್ಗೆ ಸ್ವಲ್ಪ ಏನೋ ಸ್ಟ್ರೆಸ್ ಅಂತ ಅನ್ಸುತ್ತಾ ಪ್ರಮೋಷನ್ ಪ್ಲಸ್ ಶೂಟ್ ಎರಡೂ ಹ್ಯಾಂಡಲ್ ಮಾಡ್ಬೇಕು ಅಂತ ಅಂದಾಗ? ಸ್ಟ್ರೆಸ್ ಅಂತ ಏನ್ ಅನ್ಸಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಕಷ್ಟ. ಸ್ಟ್ರೆಸ್ ಅಂತ ಯಾವ್ದು ಅನ್ಸಲ್ಲ, ಯಾಕಂದ್ರೆ ಒಂದ್ ಸಿನಿಮಾಗೆ ನಾವು ಆಕ್ಟ್ ಮಾಡೋದು ಎಷ್ಟು ಮುಖ್ಯನೋ ಅದನ್ನ ಪ್ರಮೋಟ್ ಮಾಡೋದು ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಒಂದ್ ಒಳ್ಳೆ ಅಡಿಗೆ ಮಾಡಿ ಮನೇಲಿ ಇಟ್ಕೊಂಡ್ಬಿಟ್ರೆ ಅದನ್ನ ನೀವು ಯಾರಿಗೂ ಕೊಡ್ಲೇ ಇಲ್ಲ ಅಂದ್ರೆ ಅವ್ರಿಗೆ ಏನ್ ಗೊತ್ತಾಗುತ್ತೆ ಟೇಸ್ಟ್ ಹೆಂಗಿದೆ. ಸೊ ಅದನ್ನ ಒಳ್ಳೆ ಕುಕ್ ಅಂತ ಗೊತ್ತಾಗಲ್ಲ ಯಾರು. ಅದು ಒಳ್ಳೆ ಕುಕ್ ಅಂತ ಗೊತ್ತಾಗ್ಬೇಕು ಅಂದ್ರೆ ಅದನ್ನ ಕೇಟರ್ ಮಾಡ್ಲೇಬೇಕು ನಾವು. ಆ ಕೇಟರ್ ಮಾಡೋಂತ ಬಿಸ್ನೆಸ್ ಈಗ ನಾವು ಪ್ರಮೋಷನ್ ಅಂತ ಸಿನಿಮಾದಲ್ಲಿ ಏನ್ ಕರಿತೀವಿ ಅದು. ಸೊ ಅದನ್ನ ರೀಚ್ ಮಾಡೋದಕ್ಕೆ ಏನೇನ್ ಹೆಲ್ಪ್ ಆಗುತ್ತೆ ನಮ್ ಕಡೆಯಿಂದ ಅಂದ್ರೆ ಒಂದ್ 20 ಸಿನಿಮಾ ಮಾಡ್ತೀವಿ, ಬಟ್ ಆ 20 ಸಿನಿಮಾಕ್ಕೆ ಪ್ರಮೋಷನ್ಸ್ ಅಟೆಂಡ್ ಆಗಕ್ ಆಗಲ್ಲ. ಅದು ಅನಿವಾರ್ಯತೆ ಎಲ್ರಿಗೂ ಗೊತ್ತಿರುತ್ತೆ. ಅಂದ್ರೆ ಆ ಡೇಟ್ ಅನ್ನ ಮ್ಯಾಚ್ ಮಾಡಕ್ ಆಗಲ್ಲ. ಮೇ ಬಿ ಲಾಸ್ಟ್ ಇಯರ್ ಅನ್ಸುತ್ತೆ ಪ್ರತಿ ತಿಂಗಳು 2 ಸಿನಿಮಾ 3 ಸಿನಿಮಾ ರಿಲೀಸ್ ಆಗ್ತಿತ್ತು. ಕೆಲವ್ರದ್ದು ಪ್ರಮೋಷನ್ಸ್ ಅಟೆಂಡ್ ಮಾಡ್ಬೋದು, ಕೆಲವ್ರದ್ದು ಅಟೆಂಡ್ ಮಾಡಕ್ಕಾಗಲ್ಲ. ಸೊ ಈ ಮ್ಯಾನೇಜ್ಮೆಂಟ್ ಸ್ವಲ್ಪ ಕಷ್ಟ ಆಗುತ್ತೆ, ಬಿಟ್ರೆ ಹೆಕ್ಟಿಕ್ ಅಂತ ಏನ್ ಅನ್ಸಲ್ಲ. ಓಕೆ, ಒಟ್ನಲ್ಲಿ ಈಸಿಯಾಗಿ ಮಾಡ್ತಾ ಇದ್ರೆ, ನಿಭಾಯಿಸ್ತಾ ಇದ್ದೀರಾ. ಎಸ್ ಸೂಪರ್ ಸರ್. ಆ್ಯಂಡ್ ಸಂಭಾವಮಿ ಯುಗೆ ಸಿನಿಮಾ ಇದರಲ್ಲೂ ಒಂದು ಪ್ರಮುಖ ಪಾತ್ರದಲ್ಲಿ ನೀವು ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಡೈರೆಕ್ಟರ್ ಈಗ ಫಸ್ಟ್ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಹೆಂಗೆ ಅನ್ಸುತ್ತೆ ಸರ್ ಒಂದು ಫಸ್ಟ್ ಸಿನಿಮಾ ಮಾಡಿದಾಗ ಒಂದು ಇಂಥ ಒಂದು ಕ್ಯಾರೆಕ್ಟರ್ ಕೊಟ್ಟಾಗ ನೀವು ಏನೇನೆಲ್ಲ ನೋಡ್ತೀರಾ ಕ್ಯಾರೆಕ್ಟರ್ನಲ್ಲಿ? ತುಂಬಾ ಮುಂಚೆಯಿಂದಾನು ನಾನು ಎಲ್ಲ ಇಂಟರ್ವ್ಯೂಸ್ ಅಲ್ಲೂ ಹೇಳ್ತಾ ಬಂದಿದ್ದೀನಿ. ಅಂದ್ರೆ ಹೊಸಬ್ರ ಜೊತೆ ಕೆಲಸ ಮಾಡುವಷ್ಟು ಫ್ರೀಡಮ್ಮು ಅಥವಾ ಹೊಸಬ್ರ ಜೊತೆ ಕೆಲಸ ಮಾಡ್ಬೇಕಾದಂತ ಎಕ್ಸ್ಪೆರಿಮೆಂಟ್ಸ್ ಇರುತ್ತಲ್ಲ, ಅದು ನಮ್ಗೆ ತುಂಬಾ ಏನನ್ಬೋದು ಒಂದು ಫ್ರೀಡಮ್ ಸಿಕ್ಕಿರುತ್ತೆ. ಆರಾಮಾಗಿ ಇಲ್ಲ ಬ್ರೋ ಈ ಕ್ಯಾರೆಕ್ಟರೈಸೇಷನ್ ನ ಇನ್ನೇನಾದ್ರು ಇಂಪ್ರೂವ್ ಮಾಡ್ಬೋದು ಅಂತ ಆ ಹೊಸಬರಿಗೆ ಆ ಐಡಿಯಾಸ್ ಇರುತ್ತೆ. ತುಂಬಾ ಹಳೆ ಡೈರೆಕ್ಟರ್ಸ್ ಆದ್ರೆ ಏನಾಗುತ್ತೆ, ಅವ್ರದೇ ಒಂದು ಫಿಕ್ಸ್ಡ್ ಫಾರ್ಮ್ಯಾಟ್ ಇರುತ್ತೆ. ಸೊ ಆಕ್ಟರ್ ಬಂದವನು ಹಿಂಗೆ ಆಕ್ಟ್ ಮಾಡ್ಬೇಕು, ಇದನ್ನೇ ಹೇಳ್ಬೇಕು, ಡೈಲಾಗ್ ಡೆಲಿವರಿ ಇಂದ ಹಿಡಿದು ಅವ್ನು ವಾಕಿಂಗ್ ಇಂದ ಹಿಡಿದು ಎಲ್ಲವೂ ಹಿಂಗೆ ಇರಬೇಕು ಅಂತ ಫಿಕ್ಸ್ಡ್ ಇರುತ್ತೆ. ಬಟ್ ಹೊಸಬರ ಜೊತೆ ವರ್ಕ್ ಮಾಡಿದಾಗ ನಮಗೂ ಕಲಿಯೋದಕ್ಕೆ ಸಿಗುತ್ತೆ, ಅಟ್ ದ ಸೇಮ್ ಟೈಮ್ ಅವ್ರಿಗೂ ಏನಾದ್ರು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ನನ್ನ ಫೀಲಿಂಗು. ಸೊ ನಾ ಹೈಯೆಸ್ಟ್ ಹೊಸಬ್ರ ಜೊತೆನೆ ಕೆಲಸ ಮಾಡ್ತೀನಿ. ಅಂಡ್ ಈ ಕ್ಯಾರೆಕ್ಟರ್ಗೆ ಅಂತ ಬಂದಾಗ ನನಗೆ ಮೇಜರ್ಲಿ ಅನ್ಸಿದ್ದೇನು ಅಂದ್ರೆ ಇದು ತುಂಬಾ ಒಂದು ಸ್ಟ್ರಿಕ್ಟ್ ಆಗಿರುವಂತ ಕ್ಯಾರೆಕ್ಟರ್, ಬಟ್ ಅಟ್ ದ ಸೇಮ್ ಟೈಮ್ ಅವ್ನ ಸ್ವಾರ್ಥಕ್ಕೆ ಏನ್ ಬೇಕು ಅದನ್ನು ಕೂಡ ಅವ್ನು ವರ್ಕ್ ಮಾಡ್ಕೊಳ್ಳುವಂತ ಕ್ಯಾರೆಕ್ಟರ್. ಸೊ ನೆಗೆಟಿವ್ ಶೇಡ್ಸ್ ಅಲ್ಲಿ ಸುಮಾರಷ್ಟು ಸಿನಿಮಾಗಳು ಮಾಡಿದೀನಿ, ಇಲ್ಲ ಅಂತಲ್ಲ, ಬಟ್ ಇದನ್ನ ಪಾಸಿಟಿವ್ ಆಗು ಎದುರುಗಡೆಯಿಂದ ಕಾಣಿಸ್ಕೊಂಡು ಹಿಂದ್ಗಡೆಯಿಂದ ನೆಗೆಟಿವ್ ಆಗಿ ಪ್ಲೇ ಮಾಡೋದಿದೆಯಲ್ಲ, ಇದೊಂದು ಸ್ವಲ್ಪ ಮಜಾ ಬರೋದಂತ. ನೈಸ್ ನೈಸ್. ಹಾಗೆ ನಿಮ್ದು ಈಗ ಒಂದು ಪ್ರಮುಖವಾದ ಪಾತ್ರವನ್ನ ನೀವು ಕೂಡ ನಿಭಾಯಿಸ್ತಾ ಇದ್ದೀರಾ. ಅವಾಗ ಡೈರೆಕ್ಟರ್ ಕೂಡ ಹೇಳ್ತಾ ಇದ್ರು ಈ ಕೃಷ್ಣ ಅರ್ಜುನ ಅಂತ ಹಿಂಗ್ ಬರ್ತಾರೆ ಪಾತ್ರ. ಸೊ ಸಿನಿಮಾದಲ್ಲಿ ಒಂದು ಕೃಷ್ಣ ಅರ್ಜುನ ಅಂತ ಪಾತ್ರ ಬರ್ತಾರೆ, ಅದ್ರಲ್ಲಿ ಕೃಷ್ಣ ಪಾತ್ರ ನೀವು ನಿಭಾಯಿಸ್ತೀರಾ ಅಂತ. ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಈ ಪಾತ್ರ? ಐ ಥಿಂಕ್ ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಟು ಕನ್ಫ್ಯೂಸ್, ನನಗೆ ಕನ್ನಡ ಪೂರ್ತಿಗೆ ಗೊತ್ತಿಲ್ಲ. ಇನ್ಕಮಿಂಗ್ ಪ್ರಾಬ್ಲಮ್ ಅಲ್ಲ, ಸ್ವಲ್ಪ ಔಟ್ಗೋಯಿಂಗ್ ಪ್ರಾಬ್ಲಮ್. ಬಟ್ ಡೈಲಾಗ್ಸ್ ಐ ಕ್ಯಾನ್ ಇನ್ ದ ಮೂವಿ. ಆಸ್ ದ ಟೈಟಲ್ ಸಂಭವಾಮಿ ಯುಗೆ ಅಷ್ಟೇ ಭಗವದ್ಗೀತಾ ಕೃಷ್ಣ ಕುರುಕ್ಷೇತ್ರ ಮೈದಾನలో when he told it to Arjuna, Krishna and Arjuna are the thickest of friends. Yes. And ನನಗೆ ಪರ್ಸ್ನಲಿ ಬಿಕಾಸ್ ಐ ಆಮ್ ಅ ಸ್ಟೇಜ್ ಡ್ರಾಮಾ ಥಿಯೇಟರ್ ಆ್ಯಕ್ಟರ್ ಬಿಫೋರ್ ಐ ಕೇಮ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಸೊ ನನಗೆ ಈ ಕ್ಯಾರೆಕ್ಟರ್ ಈಸ್ ಬೇಸಿಕ್ಲಿ ಒಬ್ಬ ಲಾಯರ್ ಇನ್ ದ ಮೂವಿ. ಈಸ್ ಅ ಲಾಯರ್ ವಿತ್ ಅ ಬಿಕ್ಲಾ, ವಿ ಕಾಲ್ ಹಿಮ್ ಬಿಕ್ಲಾ ಕೃಷ್ಣ. ಸೊ ಒಬ್ಬ ಲಾಯರ್ಗೆ ದ ಫಸ್ಟ್ ಸ್ಟ್ರಾಂಗ್ ಪಾಯಿಂಟ್ ಇಸ್ ಸ್ಪೀಚ್. ಬಟ್ ಹಿಸ್ ಸ್ಪೀಚ್ ಇಸ್ ಅ ಹ್ಯಾಂಡಿಕ್ಯಾಪ್ ಫಾರ್ ಹಿಮ್.
ಸೊ ಸ್ವಲ್ಪ ಒಬ್ಬ ಅಂಡರ್ಡಾಗ್ ಕ್ಯಾರೆಕ್ಟರ್ ಜೈಸಾ ಇಟ್ ವಿಲ್ ಸ್ಟಾರ್ಟ್ ಆಫ್, ಬಟ್ ಐ ಲವ್ ದ ಸ್ಕ್ರೀನ್ ಪ್ಲೇ ವೆನ್ ಚೇತನ್ ಸರ್ ನನಗೆ ಫಸ್ಟ್ ಆಫ್ ಆಲ್ ನರೇಷನ್ ವೆನ್ ಮಾಡಿದ್ರಿ. I feel it's a wonderful balance between Krishna and Arjuna. Over side, as a lead, you'll find the fight, song, dance, masala, commercial elements of a cinema is completely taken care of by Arjuna, by Jay. And on the other side, it was also performance-oriented character. So I'm very thankful to Chetan sir for giving such a nice role. And I think Krishna alla andre Arjun illa, Arjun illa andre Krishna alla. It's a wonderful combination. ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗಿದೆ. And personally ನನಗೆ as you said starting lo sir is a senior ante Kannada film industry lo ನನಗೆ this is I am pre-KG UKG lo I am entering and they are at the stage of a principal or a director of the institution. So ನನಗೆ it's a big aashirvadam to also be with stalwart actors like him or Sudharani ma'am was part of the film. A lot of you see a plethora of actors here. It's a blessing to enter the field on such a nice note. What have you learned? You know, he is such a sweet person. Yeah, everybody says, see, ನನಗೆ ಭಾಷಾ even if fluent ga gottilla, but I've been a fan of Kannada cinema. And Kannada cinema, see, when you say 4 states south lo, you say Tamil, Telugu, Malayalam and Kannada. ಕನ್ನಡ ನನಗೆ ಪರ್ಸ್ನಲಿ ಐ ಫೀಲ್ ಇಟ್ ಇಸ್ ಲೈಕ್ ಮೀ. ಏನಂದರೆ ನನಗೆ ಈ ಫೀಲ್ಡ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾರೂ ಇಲ್ಲ, ಬಟ್ ಒಬ್ಬ ಪ್ಯಾಷನ್ ಉಂಟು. ಸೊ ವೆನ್ ಐ ಸ್ಟಾರ್ಟೆಡ್ ಐ ಫೀಲ್ ಕನ್ನಡ ಇಂಡಸ್ಟ್ರಿ ಈಸ್ ಲೈಕ್ ದಿ ಅಂಡರ್ಡಾಗ್ ಇನ್ ದ ಫೋರ್ ಲ್ಯಾಂಗ್ವೇಜಸ್, ಬಟ್ ದರ್ ಇಸ್ ಸೋ ಮಚ್ ಟ್ಯಾಲೆಂಟ್ ಹಿಯರ್. ಬಿ ಇಟ್ ಡೈರೆಕ್ಟರ್ಸ್, ಆ್ಯಕ್ಟರ್ಸ್, ಸ್ಟೋರಿ ಟೆಲ್ಲರ್ಸ್, ಸಿನಿಮಾಟೋಗ್ರಾಫರ್ಸ್, ಎಡಿಟರ್ಸ್, ಟೆಕ್ನಿಷಿಯನ್ಸ್, ತುಂಬ ಟ್ಯಾಲೆಂಟ್ ಇದೆ. And Kannada films came to limelight through certain films we call, like when Kantara came or KGF came. ನನಗೆ ಪರ್ಸ್ನಲ್గా ಐ ಲವ್ ದಿಸ್ ಫಿಲ್ಮ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಐ ಫೀಲ್ ಇಟ್ ಇಸ್ ಸಚ್ ಅ ಟಫ್ ಫಿಲ್ಮ್ ಟು ರೀಮೇಕ್. ಇನ್ ಹಿಂದಿ ವಿ ಟಾಕ್ ಆಫ್ ನಾನಾ ಪಾಟೇಕರ್ ಸರ್, ಹಿಯರ್ ಯು ಹ್ಯಾವ್ ರಾಜ್ಬಿ ಶೆಟ್ಟಿ ನೌ. ಅಮೇಜಿಂಗ್ ಫಿಲ್ಮ್ಸ್, be it Toby or even the previous one. I love the way Kannada industry is flourishing. And important point is, I think Karnataka, everybody have a collective responsibility, not just making but also flourishing the industry. And andre art ki bhasha barrier illa. So when you have good stories to say, good talent and good actors and technicians to make good films, I pray that Kannada industry should grow even more. Yes. It will. Yes. Ivattu the regional cinema, Hindi cinema, Tamil cinema, the barriers are all gone. In fact, OTT, after the segments have come, people are watching Korean films, Taiwan films, Bhasha, even if we don't know. I think the emotion connects, and Kannada industry has a lot of good soulful scripts. It's a good plus time now. Yes. And thanks for having me in the field at this time. Yes, and next DOP ಅವ್ರನ್ನ ನಾನು ಮಾತಾಡ್ಸೋಂಥ ಟೈಮ್ ಸರ್, ಇದು ಡೈರೆಕ್ಟರ್ ಹೇಳಿದ್ರು ಒಂದು ಹಳ್ಳಿ ಸೊಗಡಿನ ಸಿನಿಮಾ, ಮಂಡ್ಯ ಭಾಗದ ಸಿನಿಮಾ ಅಂತ. ಸೊ ಹಳ್ಳಿ ಸೊಗಡಿನ ಸಿನಿಮಾ ಅಂತ ಬಂದಾಗ ಕಣ್ಣಿಗೆ ಮುದ ಕೊಡಬೇಕು. ಆ ಒಂದು ಫ್ರೇಮ್ ವರ್ಕ್ಸ್ ಆಗಿರ್ಬೋದು, ಆ ಒಂದು ಕೆಲಸ ಆಗಿರ್ಬೋದು, ಎಷ್ಟು ಚಾಲೆಂಜ್ ಅನ್ನಿಸ್ತು, ಆಮೇಲೆ ಎಷ್ಟು ಕಾಟ ಕೊಟ್ಟಿದ್ದಾರೆ ಡೈರೆಕ್ಟರ್? ತುಂಬ ಕಾಟ ಕೊಡಿ. ಆಫೀಸಲ್ಲೇ ನಾವು ಈ ಸ್ಟೋರಿನ ಫಸ್ಟು ಚೇತನ್ ನರೇಟ್ ಮಾಡಿದಾಗೇ ಇದು ಈ ಥರದ್ದೊಂದು ಈ ಕಥೆಯಲ್ಲಿ ಬರೀ ಕಮರ್ಷಿಯಲ್ ಎಲಿಮೆಂಟ್ಸೇ ಅಂತ ಇಲ್ಲ, ಅಲ್ಲಿ ಒಂದು ಹಳ್ಳಿ ತೋರಿಸ್ಬೇಕು, ಒಂದು ಸಸ್ಪೆನ್ಸು, ಥ್ರಿಲ್ಲರು, ಕಮರ್ಷಿಯಲ್ ಎಲ್ಲ ಥರನೂ ಇರೋದ್ರಿಂದ ತುಂಬ ಚಾಲೆಂಜ್ ಅಂತ ಏನಿಲ್ಲ. ಅವು ಏನು ಹೇಳಿದ್ರೋ ಅದನ್ನು ತಕ್ಕೊಡ್ಬೇಕಾಗಿರೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಬಟ್ ಅದಾದಮೇಲೆ ಮತ್ತು ನಮ್ಮ ಒಂದು ಸಿನಿಮಾನ ಔಟ್ಪುಟ್ನ ಯಾವ ರೀತಿ ತೆಗಿಬೇಕು ಅನ್ನೋದು, ಒಂದು ಹಳ್ಳಿನ ಯಾವ ರೀತಿ ಯಾಕಂದರೆ ಎಲ್ಲ ಸಿನಿಮಾಗಳಲ್ಲೂ ತೋರಿಸಿದ್ದಾರೆ. ಅದನ್ನು ಬಿಟ್ಟು ನಾವು ಏನೋ ಡಿಫ್ರೆಂಟಾಗಿ ತೋರಿಸ್ಬೇಕು ಅನ್ನೋದೇ ಎಲ್ಲರೂ DOPಗೂ ಇರುತ್ತೆ. ಸೊ ಅದೇ ಥರ ನಾವು ಶೂಟ್ ಮಾಡಿದ್ದೀವಿ. ಅವ್ರು ಏನು ವಿಜುವಲ್ ಅಂದ್ಕೊಂಡಿದ್ದಾನೋ ಅದಕ್ಕಿಂತ ಒಂದು ಅಂದ್ಕೊಂಡಿದ್ದೀನಿ ಅವ್ರು ಇಷ್ಟಪಟ್ಟಿದ್ದಾನೆ ಅಂತ. ಬಟ್ ಎಲ್ಲ ಸಿನಿಮಾ ನೋಡಿದಾಗ ಖುಷಿ ಆಯ್ತದೆ. ಒಂದು ಆ ರೇಂಜಿಗೆ ಮಾಡಿದ್ದೀವಿ ಅನ್ನೋದು ಅಂದ್ಕೊಂಡು. ಸರ್, ಈಗ ಒಂದು ಪ್ರಮುಖವಾದ ಪಾತ್ರ ಅಂತ ಬಂದಾಗ ಒಂದು ವೇಟೇಜ್ ಇರೋ ವ್ಯಕ್ತಿನೇ ಬೇಕಾಗುತ್ತೆ. ಈಗ ನಿಮ್ಮ ಸಿನಿಮಾದಲ್ಲಿ ಪ್ರಮೋದ್ ಸರ್ ಏನಕ್ಕೆ? ಸರ್, ಆ ಕ್ಯಾರೆಕ್ಟ್ರು ಅಂತ ನಾನು ಬರ್ದಾಗಲೇ ನಾನು ಪ್ರಮೋದ್ ಸರ್ನ ಫಿಕ್ಸ್ ಆಗಿದೆ. ಸೊ ಈ ಕ್ಯಾರೆಕ್ಟರ್ಗೆ ಪ್ರಮೋದ್ ಸರ್ ಇದ್ರೆ ಚೆನ್ನಾಗಿದೆ. ತೂಕದ ಪಾತ್ರಕ್ಕೆ ತೂಕ ಇರೋ ವ್ಯಕ್ತಿ ಇರಬೇಕು ಅವಾಗ 120 kg ಇದ್ದ, ಹಂಗಾಗಿ ತೂಕ ಅವ್ರ ವಾಯ್ಸ್ ಆಗಿರ್ಬೋದು, ಆಮೇಲೆ ಅವ್ರ ಕಣ್ಣಾಗಿರ್ಬೋದು, ಆ ಕ್ಯಾರೆಕ್ಟರ್ ಹಾಗೆ ಇರುತ್ತೆ. ಯಾಕಂದ್ರೆ ಎದುರುಗಡೆ ಆಕ್ಚುಲಿ ಅವ್ರು ಇಲ್ಲಿ DC ಸೂರ್ಯಪ್ರತಾಪ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದಾರೆ. ಜನರ ಎದುರುಗಡೆ ಒಳ್ಳೆಯವರು, ಹಳ್ಳಿಗೆ ಬರ್ತಿದ್ದಂಗೆ DC ನಮ್ಮೂರಿಗೆ ಬರ್ತಾರಂದ್ರೆ DC ಊರಿಗೆ ಏನೋ ಮಾಡ್ತಾರಂತ. ಆ ಕ್ಯಾರೆಕ್ಟರ್ ಒಳಗಡೆಯಿಂದ ಬೇರೆ ತರಾನೇ ಇರುತ್ತೆ. ಆಮೇಲೆ ಅವ್ರ ಕಣ್ಣು, ಅವ್ರ ವಾಯ್ಸ್ ನನಗೆ ಆಕ್ಚುಲಿ ತುಂಬಾ ಇಷ್ಟ. ಸೊ ಹಾಗಾಗಿ ಈ ಕ್ಯಾರೆಕ್ಟರ್ಗೆ ನಾನು ಅವ್ರನ್ನೇ ಬೇಕು ಅಂತ ಫಿಕ್ಸ್ ಆಗಿದೆ. ಬರಿಬೇಕಾದ್ರೆ ಅವ್ರಂತ ಹೇಳಿದೆ, ನಾನು ಪ್ರೊಡ್ಯೂಸರ್ಗೆ ಇದು ಮಾಡ್ಬೇಕಾದ್ರೆ ಈ ಕ್ಯಾರೆಕ್ಟರ್ ಏನ್ ಮಾಡ್ತಾರೆ ಅಂದಾಗ
ಪ್ರಮೋದ್ ಶೆಟ್ಟಿ ಸರ್ ಅಂತ. ಯಾಕಂದ್ರೆ ಇಡೀ ಸಿನಿಮಾದಲ್ಲಿ ಅವ್ರ ಕ್ಯಾರೆಕ್ಟರ್ ಮೇಲೆ ಸೆಕೆಂಡ್ ಹಾಫ್ ಫುಲ್ ಬರುತ್ತೆ. ಅವ್ರು ಇರೋ ಅವ್ರು ಅಂದ್ರೆ ಮಿಡ್ಲಲ್ಲಿ ಒಂದಿಷ್ಟೆಲ್ಲ ಅವ್ರು ಬರಲ್ಲ, ಫಸ್ಟ್ ಹಾಫ್ ಫುಲ್ ಅವ್ರು ಆಟ ಆಡ್ತಾರೆ, ಆಮೇಲೆ ಬಂದು ಇದು ಮಾಡ್ತಾರೆ. ಬಟ್ ಮಿಡ್ಲಲ್ಲ ಇಡೀ ಸೆಕೆಂಡ್ ಹಾಫ್ ಪೂರ್ತಿ DC ಸೂರ್ಯಪ್ರತಾಪ್ ಕ್ಯಾರೆಕ್ಟರ್ ಮೇಲೆ ಸಿನಿಮಾ ರನ್ ಆಗ್ತಾ ಇರುತ್ತೆ. ಸೊ ಅಂತ ಕ್ಯಾರೆಕ್ಟರ್ ಇರ್ಬೇಕಾದ್ರೆ ಅದಕ್ಕೆ ಆ ವೈಟೇಜ್ ಇರೋವರೇ ಬೇಕಿತ್ತು. ಸೊ ಬಂದ್ಮೇಲೆ ತೂಕ ಜಾಸ್ತಿ ಆಗೋಯ್ತು ಸರ್. ಎಷ್ಟಿದೆ ಇನ್ನೊಂದು ಥಾಟ್ ಚೆನ್ನಾಗಿತ್ತು ಅಂದ್ರೆ, ಈಗ ಯೂಶಲಿ DC ಅವ್ರು ಇವರು ಬಂದ್ರೆ ಒಂದ್ ಹಳ್ಳಿಗೆ ಬಂದ್ರೆ ಅವ್ರು ಎಲ್ಲೋ ಬೇರೆ ಸಿಟಿ ಸೈಡ್ ಅಲ್ಲಿ ಒಂದ್ ಮನೆ ಮಾಡ್ಕೊಂಡಿರ್ತಾರೆ. ಈ ಒಂದು ಐಡಿಯಾ ಚೆನ್ನಾಗಿತ್ತು ಸರ್, ದಟ್ ಪ್ಲೇಸಿಂಗ್ ಇನ್ಸೈಡ್ ದ ವಿಲೇಜ್ ಅಂತ. ಅಂದ್ರೆ ಆ DCನೂ ಕೂಡ ಹಳ್ಳಿ ಒಳಗಡೆನೆ ಉಳ್ಕೋತಾರೆ ಒಂದ್ ಮನೆಯಲ್ಲಿ ಅನ್ನೋದು. ಆ ಥಾಟ್ ಚೆನ್ನಾಗಿತ್ತು. ಅಂದ್ರೆ ಆ ಜನರ ಜೊತೆ ದಿನ ಬೆಳಗಾದ್ರೆ ಆ ಒಡನಾಟ ಇರುತ್ತಲ್ಲ, ಇಲ್ಲಾಂದ್ರೆ DC ಸಿಗೋದೇ ಇಲ್ವಲ್ಲ. ನಾವ್ ಅಲ್ಲಿ ಹೋಗಿ ನಿಂತ್ಕೋಬೇಕು, ಅಪಾಯಿಂಟ್ಮೆಂಟ್ ತಗೋಬೇಕು ಅಂದ್ರೆ ಬೆಳಗಿನ ಸಂಜೆವರೆಗೂ ಕಾಯ್ಬೇಕು, ಆ ತರದ್ದು ಇದಿರುತ್ತೆ. ಸೊ ಇಲ್ಲಿ ಆ ಹಳ್ಳಿ ಒಳಗಡೆನೆ ತಗೊಂಡ್ಬಂದು ಅವ್ನ ಪ್ಲೇಸ್ ಮಾಡಿರೋದು ಟ್ರಂಪ್ ಕಾರ್ಡ್ ಚೆನ್ನಾಗಿತ್ತು ಅಂತ. ಆಮೇಲೆ ಸರ್ ಈಗ ಹಗ್ಲು ರಾತ್ರಿ ಅಂತಾನೆ ಕೆಲಸ ಮಾಡಿಸ್ಬಿಟ್ರಂತೆ ನಿಮ್ ಕೈಯಲ್ಲಿ. ಸಿನಿಮಾ ಹೋದ್ರು ಮಾಡಿಸ್ತಾರೆ. ಇನ್ನೊಂದೇನ್ ಗೊತ್ತಾ, ಅದು ಕ್ಯಾಮ್ರಾ ಆಫ್ ಆಗಿದ್ರೆ ಹೇಳ್ತಿದ್ದೆ ಯಾಕೆ ರೀಸನ್ ಆಫ್ ಮಾಡ್ಸೋಣ ಸರ್. ಸ್ವಲ್ಪ ಕಲಾವಿದ್ರು ಕಾಸ್ಟ್ಲಿ ಅನ್ಸಿದ ತಕ್ಷಣ ಡಬಲ್ ಕಾಲ್ ಶೀಟ್ ಓಡುತ್ತೆ, ಅದು ಅಭ್ಯಾಸ ಆಗೋಗಿದೆ ನಮ್ಗೂ. ಸೊ ನಿದ್ದೆ ಇಲ್ದಿರೋ ಕೆಲಸ ಮಾಡಕ್ ರೆಡಿ ಆಗ್ಬಿಟ್ಟಿದ್ರೆ ನೀವು.